ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶ ಕಂಡಂತ ಒಬ್ಬ ಅಪೂರ್ವ ಪ್ರಧಾನಿ. ಕಾಂಗ್ರೆಸ್ಸೇತರ ಒಬ್ಬ ಪೂರ್ತಿ ಅವಧಿಯಲ್ಲಿ ಪ್ರಧಾನಿಯಾದಂಥವರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು. ಬಹುಶಃ ವಾಜಪೇಯಿಗೆ ಅತ್ಯಂತ ಟೀಕಾಕಾರರು ಮತ್ತು ವಾಜಪೇಯಿನ ಸದಾ ಟೀಕೆ ಮಾಡ್ತಾ ಇದ್ದಂಥ ಒಂದು ಸ್ವಲ್ಪ ದ್ವೇಷಿಸ್ತಿದ್ದಂಥ ವ್ಯಕ್ತಿ ಒಬ್ಬರಿದ್ರು. ಅವರು ಅಂದರೆ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ. ಒಂದು ಓಟಿಂದ ವಾಜಪೇಯಿ ಸೋಲೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯೇ ಕಾರಣ. ಪಾಕಿಸ್ತಾನದ ಜೊತೆನೂ ಅವರು ಇದ್ದಾಗ ಬಹಳ ಒಳ್ಳೆ ಸಂಬಂಧಗಳಿದ್ವು. ವಿದೇಶಾಂಗ ಮಂತ್ರಿಯಾಗಿ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದರು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ RSS 100 ಸರಣಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬಂದಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆ ಪಡೆದಂತಹ ಅನೇಕ ಗಣ್ಯರು ಅವರ ಜೀವನ, ಅವರ ಸಾಹಸ, ಅವರ ಸಾಧನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ದೂಗು ಲಕ್ಷ್ಮಣ್ ಅವರು. ಇವತ್ತು ಸಹ ದೂಗು ಲಕ್ಷ್ಮಣ್ ನಮ್ಮ ಜೊತೆ ಇದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ ಜಿ, ಕಳೆದ ಹಲವಾರು ಸರಣಿಗಳಲ್ಲಿ ನಾವು ಸಾಕಷ್ಟು ಮಹನೀಯರ ಬಗ್ಗೆ, ಅವರ ಜೀವನಗಳ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿದ್ದೇವೆ. ಆದರೆ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆ ಪಡೆದುಕೊಂಡು ಜನಾನುರಾಗಿಯಾಗಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅನಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸೊ ವಾಜಪೇಯಿ ಅವರನ್ನು ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಅಜಾತ ಶತ್ರು ಅಂತಲೇ ಎಲ್ಲರೂ ಕರಿತಾ ಇದ್ರು. ಸೊ ಅಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವ ರೂಪುಗೊಂಡಿತ್ತು. ಸೊ ವಾಜಪೇಯಿ ಅವರ ಆ ವ್ಯಕ್ತಿತ್ವ, ಅದಕ್ಕೆ ಪ್ರೇರಣೆ ನೀಡಿದಂತಹ ಸಂಘದಿಂದ ಹೇಗೆ ಬಂತು, ಅದನ್ನು ಅವರು ಹೇಗೆ ರೂಪಿಸಿಕೊಂಡ್ರು, ಒಟ್ಟಾರೆಯಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಈ ಅಜಾತಶತ್ರು ವ್ಯಕ್ತಿತ್ವವನ್ನು ಹಿಡ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಾದರೆ ವಾಜಪೇಯಿಯವರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶ ಕಂಡಂಥ ಒಬ್ಬ ಅಪೂರ್ವ ಪ್ರಧಾನಿ. ಬಹುಶಃ ಅವರಂತಹ ಅಪೂರ್ವ ಪ್ರಧಾನಿನ ಮತ್ತೆ ದೇಶ ಕಾಣುತ್ತೋ ಇಲ್ಲವೋ ಗೊತ್ತಿಲ್ಲ. ವಾಜಪೇಯಿಯವರು ಒಟ್ಟು 3 ಬಾರಿ ಪ್ರಧಾನಿಯಾಗಿದ್ದರು. ಮೊದಲನೇ ಬಾರಿ ಕೇವಲ 13 ದಿವಸ ಪ್ರಧಾನಿಯಾದರು ಬಹುಮತದ ಕೊರತೆಯಿಂದಾಗಿ. ಎರಡನೇ ಬಾರಿ 13 ತಿಂಗಳಿದ್ದರು, ಹಾಗೂ ಬಹುಮತ ನಷ್ಟ ಆಯಿತು. ಹಾಗಾಗಿ 13 ತಿಂಗಳಿಗೆ ಅವರ ಅಧಿಕಾರ ಮೊಟಕಾಯಿತು. ಮೂರನೇ ಬಾರಿ ಮಾತ್ರ 1999ರಿಂದ 2004ರವರೆಗೆ ಪೂರ್ತಿ ಅವಧಿ ಅವರು ಪ್ರಧಾನಿಯಾಗಿದ್ದರು. ಬಹುಶಃ ಕಾಂಗ್ರೆಸ್ಸೇತರ ಒಬ್ಬ ಪೂರ್ತಿ ಅವಧಿಯಲ್ಲಿ ಪ್ರಧಾನಿಯಾದಂಥವರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು. ವಾಜಪೇಯಿಯವರ ವಿಶೇಷತೆ ಏನು ಅಂದರೆ, ಅವರು 1957ರಲ್ಲಿ ಮೊದಲನೇ ಬಾರಿ ಲೋಕಸಭೆಗೆ ಪ್ರವೇಶ ಮಾಡಿದರು. ಲೋಕಸಭಾ ಸದಸ್ಯರಾದರು, MP ಆದರು. ಆಗ ನೆಹರು ಪ್ರಧಾನಿಯಾಗಿದ್ದರು. ಆಗ ಜನಸಂಘದಿಂದ ಕೇವಲ 4 ಜನ ಮಾತ್ರ ಗೆದ್ದಿದ್ರು, 4 ಜನ. ಹಾಗಾಗಿ ಅವರಿಗೆ ಮಾತಾಡೋದಕ್ಕೆ ಅವಕಾಶಗಳು ಕೂಡ ಸ್ಪೀಕರ್ ತುಂಬ ಕಡಿಮೆ ಕೊಡ್ತಾಯಿದ್ರು. ಆದರೆ ಕಡಿಮೆ ಅವಧಿಯಲ್ಲೇ ವಾಜಪೇಯಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಹಾಗಂತೂ ಅವರು ಒಬ್ಬ ಒಳ್ಳೆ ತರುಣನಾಗಿದ್ದರು, ಸ್ಫುರದ್ರೂಪಿಯಾಗಿದ್ದರು. ಹಾಗೆಯೇ ನಗುಮುಖ, ಮಂದಸ್ಮಿತ ಮತ್ತು ಅತ್ಯಂತ ವಿನಯವಾದಂತಹ ನಡವಳಿಕೆ, ಮತ್ತು ಯಾರ ಬಗ್ಗೆನೂ ಕೂಡ ಅಗೌರವದ ಮಾತಿಲ್ಲ. ಎಲ್ಲರಿಗೂ ಬಹಳ ಗೌರವಪೂರ್ಣವಾಗಿ ಅವರು ಶಿರಸಾವಹಿಸಿ ತಲೆಬಾಗುತ್ತಾ ಇದ್ದರು. ಮತ್ತು ಜೊತೆಗೆ ಒಳ್ಳೆಯ ವಾಕ್ಚಾತುರ್ಯ. ಆ ದಿವಸಗಳಲ್ಲೇ ಅವ್ರದ್ದು ಅದ್ಭುತವಾದ ಮೋಡಿ ಮಾಡುವಂಥ ಮಾತುಗಳು. ಇದನ್ನು ನೋಡಿ ನೆಹರುಗೆ ಭಾಳ ಸಂತೋಷ ಆಗಿತ್ತು. ನೆಹರು ನಿಜವಾಗಿ ಈ ಜನಸಂಘವನ್ನು ಬಹಳ ದ್ವೇಷಿಸ್ತಾ ಇದ್ರು. ಇದೊಂದು ಕೋಮುವಾದಿ ಪಕ್ಷ ಅಂತ ಹೇಳ್ತಾ ಇದ್ರು. ಆದರೆ ಆ ಕೋಮುವಾದಿ ಪಕ್ಷ ಅಂತ ಯಾವ್ದು ಹೇಳ್ತಾ ಇದ್ರು, ಅದರಲ್ಲಿರುವಂಥ ವಾಜಪೇಯಿ ಬಗ್ಗೆ ಅವರಿಗೆ ಅಪೂರ್ವವಾದ ಬಹಳ ಗೌರವ ಇತ್ತು. ವಾಜಪೇಯಿಯವರ ಬಗ್ಗೆ ಅವರು ಮಾತಾಡ್ತಾ ಒಂದು ಕಡೆ ಅವ್ರು ಹೇಳ್ತಾರೆ, ಒಬ್ಬರಿಗೆ ಪರಿಚಯ ಮಾಡಿಕೊಡ್ತಾ, ಇವರು ವಾಜಪೇಯಿ ಅಂತ ನಮ್ಮ ಜನಸಂಘದ ಇವರು ವಿರೋಧ ಪಕ್ಷದ ನಾಯಕರು. ಆದರೆ ಮುಂದೊಂದು ದಿವಸ ಅವರಿಗೆ ಉಜ್ವಲವಾದ ಭವಿಷ್ಯ ಇದೆ, ಪ್ರಧಾನಿಯಾಗುವಂಥ ಯೋಗ ಇದೆ ಅನ್ನೋ ಮಾತನ್ನು ನೆಹರು ಅವರು ಸ್ವತಃ ಹೇಳಿದರು. ಅದು ವಿಶೇಷ. ಆಗಿನ್ನೂ ಜನಸಂಘದ 4 ಸದಸ್ಯರಿದ್ದರು. 4 ಸದಸ್ಯರ ಒಂದು ಪಕ್ಷ ಅದು ಮುಂದೆ ಬಹುಮತಕ್ಕೇರಿ ಪ್ರಧಾನಿಯಾಗುವಂಥ ಯೋಗ್ಯತೆ ಸಂಪಾದಿಸುತ್ತೆ ಅನ್ನೋದನ್ನು ನೆಹರು ಹೇಳಿದರು. ಅಂದರೆ ಆಗ ವಾಜಪೇಯಿಯವರ ವ್ಯಕ್ತಿತ್ವ ಏನು ಅಂತ ನಾವು ಯೋಚನೆ ಮಾಡ್ಬೋದು. ಅವರು ಒಂದು ರೀತಿ ನೀವು ಹೇಳಿದಾಗ ಅಜಾತ ಶತ್ರುನೇ, ಯಾರೂ ಅವರನ್ನು ದ್ವೇಷಿಸ್ತಾ ಇರಲಿಲ್ಲ. ವಾಜಪೇಯಿ ಕೂಡ ಬೇರೆ ಪಕ್ಷದ ವೈಚಾರಿಕತೆಯನ್ನು, ಸಿದ್ಧಾಂತವನ್ನು ದ್ವೇಷಿಸ್ತಿದ್ರೆ ಹೊರತು ವ್ಯಕ್ತಿಗಳನ್ನು ದ್ವೇಷ ಮಾಡ್ತಾ ಇರಲಿಲ್ಲ. ಆಗ ಪ್ರಾರಂಭದಲ್ಲಿ ಕಮ್ಯುನಿಸ್ಟ್ನವರು ಬಹಳ ಪ್ರಾಬಲ್ಯದಲ್ಲಿದ್ದರು. ಪ್ರೊಫೆಸರ್ ಹಿರೇನ್ ಮುಖರ್ಜಿ, S.A. ಡಾಂಗೆ ಮುಂತಾದ ದೊಡ್ಡ ದೊಡ್ಡ ಕಮ್ಯುನಿಸ್ಟ್ ಲೀಡರ್ಸ್ ಇದ್ದರು.
ಅವರು ಜನಸಂಘವನ್ನು ಬದ್ಧ ದ್ವೇಷ ಮಾಡ್ತಾಯಿದ್ರು. ಇದೊಂದು ಕಮ್ಯುನಲ್ ಪಾರ್ಟಿ, ಇದು ಹಿಂದುತ್ವದ ಪಕ್ಷ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ವಾಜಪೇಯಿ ಅವ್ರು ಯಾರ ಬಗ್ಗೆನೂ ಅಗೌರವ ತೋರಿಸ್ತಾ ಇರಲಿಲ್ಲ. ಹಿರೇನ್ ಮುಖರ್ಜಿ ಅವ್ರನ್ನ ಕೂಡ ಗೌರವಿಸ್ತಾ ಇದ್ರು, ಎಸ್.ಎ. ಡಾಂಗೆಯನ್ನು ಕೂಡ ಗೌರವಿಸ್ತಾ ಇದ್ರು. ಆದರೆ ಪಾರ್ಲಿಮೆಂಟಲ್ಲಿ ಚರ್ಚೆಗಳು ಬಂದಾಗ, ಸೈದ್ಧಾಂತಿಕವಾದ ಚರ್ಚೆ ಬಂದಾಗ ಮಾತ್ರ ವಾಜಪೇಯಿ ತಮ್ಮ ನಿಲುವನ್ನು ಬಿಟ್ಕೊಡ್ತಾ ಇರಲಿಲ್ಲ. ಖಂಡ ತುಂಡವಾಗಿ ವಿರೋಧ ಮಾಡ್ತಾಯಿದ್ರು. ಆದರೆ ಹೊರಗಡೆ ಬಂದ ಮೇಲೆ ಅತ್ಯಂತ ಸ್ನೇಹಮಯಿಯಾದಂಥ ಒಂದು ನಡವಳಿಕೆಯನ್ನು ಅವರು ಪ್ರದರ್ಶನ ಮಾಡ್ತಾಯಿದ್ರು. ಹೀಗಾಗಿ ವಾಜಪೇಯಿಗೆ ಶತ್ರುಗಳೇ ಇರಲಿಲ್ಲ ಅಂತ ಹೇಳ್ಬೋದು. ಒಂದು ರೀತಿಯ ಅಜಾತ ಶತ್ರು. ಅವರಿಗೆ ಅದೇ ಕಾರಣಕ್ಕೋಸ್ಕರ ಅನೇಕ ಪ್ರಶಸ್ತಿಗಳು ಕೂಡ ಬಂತು. ಉತ್ತಮ ಸಂಸದೀಯ ಪಟು, ಶ್ರೇಷ್ಠ ಸಂಸದೀಯ ಪಟು ಅನ್ನುವಂಥ ಒಂದು ಸನ್ಮಾನ ಕೂಡ ಅವರಿಗಾಯಿತು. ಆಗಿನ ಕಾಲದಲ್ಲಿ ಇದ್ದಂಥ ದಿಗ್ಗಜ ಪತ್ರಕರ್ತರು ಖುಷ್ವಂತ್ ಸಿಂಗ್, ಎಂ.ವಿ. ಕಾಮತ್ ಇವರೆಲ್ಲ ಜನಸಂಘವನ್ನು ಸಾಕಷ್ಟು ಟೀಕೆ ಮಾಡ್ತಾಯಿದ್ರು. ಆದರೆ ವಾಜಪೇಯಿ ಬಗ್ಗೆ ಬಹಳ ಗೌರವದಿಂದ ಹೇಳಿದ್ದಾರೆ. ಖುಷ್ವಂತ್ ಸಿಂಗ್ ಒಂದು ಕಡೆ ಮಾತಾಡ್ತಾ ಹೇಳಿದ್ದಾರೆ, ಅವರ ಒಂದು ಲೇಖನದಲ್ಲಿ ವಾಜಪೇಯಿ ಬಗ್ಗೆ ಹೇಳಿದ್ದಾರೆ, ವಾಜಪೇಯಿ ಇಸ್ ಎ courteous, polished gentleman who keeps his cool at all times and is never known to be rude to anyone. In short, he is a most likable, lovable character. ಇದು ಖುಷ್ವಂತ್ ಸಿಂಗ್ ಹೇಳಿದಂಥ ಮಾತು. ಸಾಧಾರಣ ಖುಷ್ವಂತ್ ಸಿಂಗ್ ಯಾರನ್ನೂ ಕೂಡ ಅವರು ಗೌರವಿಸ್ತಾ ಇರಲಿಲ್ಲ, ಎಲ್ಲರ ಬಗ್ಗೆನೂ ಟೀಕೆ ಮಾಡ್ತಾಯಿದ್ರು. ಮತ್ತು ಒಬ್ಬ ಸ್ಟಾರ್ ಪತ್ರಕರ್ತ ಕೂಡ ಆಗಿದ್ರು. ಅವರು ಯಾರ ಬಗ್ಗೆನೂ ಇಷ್ಟು ಒಳ್ಳೆ ಮಾತು ಹೇಳಿಲ್ಲ. ಹಾಗೆಯೇ ಎಂ.ವಿ. ಕಾಮತ್ ಹೇಳಿದ್ದಾರೆ, ಅವರು ವಾಜಪೇಯಿ ಬಗ್ಗೆ ಹೇಳಿದ್ದಾರೆ, ವಿ ನೀಡ್ ಎ ಮ್ಯಾನ್ ಆಫ್ ವ್ಯಾಲ್ಯೂಸ್ ಅಟ್ ದ ಹೆಡ್ ಆಫ್ ಅವರ್ ಗೌರ್ಮೆಂಟ್. ವಿ ನೀಡ್ ಎ ಫಿಲಾಸಫರ್ ಕಿಂಗ್ whose head is clear and whose heart is in the right place. Atal Bihari meets those requirements. He is a man who comes clean because cleanliness is part of his nature. Vajpayee does not make others feel small in his presence. Perhaps the word enemy is not to be found in his dictionary. ಎಂತ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ವಾಜಪೇಯಿಗೆ ಎನಿಮಿ ಅನ್ನುವಂಥ ಶಬ್ದ ಅವ್ರ ಡಿಕ್ಷನರಿನಲ್ಲೇ ಇರಲಿಲ್ಲ ಅಂತೆ. ಮತ್ತು ಬೇರೆಯವರನ್ನ ಅವರು ಸಣ್ಣದಾಗಿ ಮಾಡ್ತಾ ಇರಲಿಲ್ಲ. ಅವರ ಎದುರುಗಡೆ ಯಾರೇ ಒಬ್ಬ ಚಿಕ್ಕ ಹುಡುಗ ಬಂದರೂ ಕೂಡ, ಒಬ್ಬ ಈಗ ತಾನೇ ರಾಜಕೀಯಕ್ಕೆ ಪ್ರವೇಶ ಪಡೆದಂಥ ಒಬ್ಬ ವ್ಯಕ್ತಿ ಬಂದರೂ ಕೂಡ ಅವ್ರನ್ನ ತುಂಬ ಗೌರವಿಸ್ತಾ ಇದ್ದರು. ಹಾಗಾಗಿ ಕಮ್ಯುನಿಸ್ಟ್ ನೇತಾರ ಹಿರೇನ್ ಮುಖರ್ಜಿ ಮತ್ತು ಪ್ರಧಾನಿ ನೆಹರು ಅವರೆಲ್ಲರೂ ಅವರನ್ನು ತುಂಬ ಗೌರವದಿಂದ ಕಾಣ್ತಾಯಿದ್ರು. ಬಹುಶಃ ವಾಜಪೇಯಿಗೆ ಅತ್ಯಂತ ಟೀಕಾಕಾರರು ಮತ್ತು ವಾಜಪೇಯಿನ ಸದಾ ಟೀಕೆ ಮಾಡ್ತಾ ಇದ್ದಂಥ, ಒಂದು ಸ್ವಲ್ಪ ದ್ವೇಷಿಸ್ತಿದ್ದಂಥ ವ್ಯಕ್ತಿ ಒಬ್ಬರಿದ್ರು. ಅವರು ಅಂದರೆ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ. ಅವರು ಜನಸಂಘದವರೇ ಆದರೂ ಕೂಡ ಅವರಿಗೆ ವಾಜಪೇಯಿ ಬಗ್ಗೆ ಅಸಹನೆ ಇತ್ತು. ಬಹುಶಃ ಅಸಹನೆ ಯಾಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲೋ ಒಂದು ಕಡೆ ತಾನೇ ಬುದ್ಧಿವಂತ, ತನಗಿಂತ ಯಾರೂ ಬುದ್ಧಿವಂತರಲ್ಲ ಅನ್ನುವಂಥ ಭಾವನೆ ಇತ್ತು. ಆದರೆ ವಾಜಪೇಯಿ ಅವರ ಕವಿತೆ, ಅವರ ಒಂದು ವಾಗ್ಜರಿ, ವಾಕ್ಚಾತುರ್ಯ, ಅವರ ನಡವಳಿಕೆ ಇದೆಲ್ಲ ನೋಡ್ಬಿಟ್ಟು ಅವರಿಗೆ ಅಸಹನೆಯಿಂದ ಕುದೀತಾ ಇದ್ರು. ಜೊತೆಗೆ ವಾಜಪೇಯಿ ಗೌರ್ಮೆಂಟಲ್ಲಿ ತನ್ನನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿಲ್ಲ ಅನ್ನುವಂಥ ಒಂದು ಖೇದ ಸುಬ್ರಹ್ಮಣ್ಯ ಸ್ವಾಮಿಗಿತ್ತು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಯಾವುದೇ ಅಂಕೆಗೆ ನಿಲುಕದೇ ಇರುವಂಥ ಒಬ್ಬ ವ್ಯಕ್ತಿ, ಯಾವುದೇ ಶಿಸ್ತಿನ ಚೌಕಟ್ಟಿಗೆ ಒಳಪಡ್ತಾ ಇರಲಿಲ್ಲ. ಅವರು ಒಳ್ಳೆಯ ಸಂಸದರಾಗಿದ್ದರೂ ಕೂಡ ಮತ್ತು ಒಳ್ಳೆಯ ವಕೀಲರಾಗಿದ್ದರೂ ಕೂಡ, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದರೂ ಕೂಡ, ತುಂಬ ಪ್ರತಿಭಾವಂತರಾಗಿದ್ದರೂ ಕೂಡ ಯಾವುದೇ ಚೌಕಟ್ಟಿಗೆ ಒಳಪಡ್ತಿರಲಿಲ್ಲ. ಇದ್ದಕ್ಕಿದ್ದಾಗೆ ಅತ್ಯಂತ ಸ್ನೇಹಿತರ ವಿರುದ್ಧನೇ ಟೀಕೆ ಮಾಡ್ತಾಯಿದ್ರು. ಆಮೇಲೆ ಇದ್ದಕ್ಕಿದ್ದಾಗೆ ಪಕ್ಷ ಒಡೆಯುವಂತ ಮಾತಾಡ್ತಿದ್ರು. ಹೀಗಾಗಿ ಅವ್ರನ್ನ ಬಹುಶಃ ವಾಜಪೇಯಿ ಸೇರಿಸ್ಕೊಂಡಿಲ್ಲ ಅಂತ ಕಾಣುತ್ತೆ ಕ್ಯಾಬಿನೆಟ್ಗೆ. ಅದು ಅವರಿಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು. ಹಾಗಾಗಿ ವಾಜಪೇಯಿನ ಸದಾ ಟೀಕೆ ಮಾಡ್ತಾಯಿದ್ರು. ವಾಜಪೇಯಿ ಗೌರ್ಮೆಂಟಿಗೆ NDAನಲ್ಲಿ AIADMK ಬೆಂಬಲ ಕೊಟ್ಟಾಗ ಜಯಲಲಿತಾ ಕಿವಿ ಊದಿ ಆಕೆ ವಾಜಪೇಯಿನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡೋದು ಇದೆಲ್ಲ ಮಾಡಿದ್ದು ಸುಬ್ರಹ್ಮಣ್ಯ ಸ್ವಾಮಿನೇ. ಸೊ ವಾಜಪೇಯಿ ಗೌರ್ಮೆಂಟ್ 2ನೇ ಬಾರಿ ಬಿದ್ದಿರೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕೊಡುಗೆ ಸಾಕಷ್ಟಿದೆ. 1 ಓಟಿಂದ ವಾಜಪೇಯಿ ಸೋಲೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯೇ ಕಾರಣ ಅನ್ನೋದು ಆಮೇಲಿನ ವರದಿಗಳಿಂದೆಲ್ಲ ಗೊತ್ತಾಯಿತು. ಹೀಗೆ ಈ ಥರ ಅವರೊಬ್ಬರನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಸ್ವತಃ ಇಂದಿರಾ ಗಾಂಧಿ, ನೆಹರು, PV ನರಸಿಂಹರಾವ್ ಮತ್ತು ಡಾಕ್ಟರ್ ರಾಧಾಕೃಷ್ಣನ್, ಯಾರ್ಯಾರು ದೊಡ್ಡ ದೊಡ್ಡ ದಿಗ್ಗಜರಿದ್ದರು ಆಗಿನ ಕಾಲದಲ್ಲಿ, ಅವರೆಲ್ಲರೂ ವಾಜಪೇಯಿನ ಬಹಳ ಗೌರವದಿಂದ ನೋಡ್ತಾ ಇದ್ರು. ವಾಜಪೇಯಿ ಒಬ್ಬ ಪ್ರಬುದ್ಧ ಸಂಸದೀಯ ಪಟು ಮತ್ತು ಪ್ರಬುದ್ಧ ರಾಜಕಾರಣಿ ಅನ್ನೋದನ್ನು ಎಲ್ಲರೂ ಹೇಳ್ತಾ ಇದ್ರು. ಅವ್ರು ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ವಾಜಪೇಯಿ ವಿದೇಶಾಂಗ ಸಚಿವರಾದಾಗ ಒಂದು 40 ದೇಶಗಳಿಗೆ ಹೋದರು. ಅಲ್ಲೂ ಕೂಡ ವಾಜಪೇಯಿ ಬಗ್ಗೆ ಅಪಾರವಾದ ಗೌರವ ಎದ್ದು ಕಾಣ್ತಾ ಇತ್ತು. ರಷ್ಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ಕೆನಡಾ, ಜರ್ಮನಿ, ಇಂಗ್ಲೆಂಡ್, ಇಟಲಿ
ಎಲ್ಲ ಕಡೆ ಹೋದಾಗಲೂ ಅವರನ್ನು ಬಹಳ ಗೌರವಪೂರ್ಣವಾಗಿ ನೋಡ್ತಾ ಇದ್ರು. ಹೀಗಾಗಿ ವಾಜಪೇಯಿ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ರಾಜಕೀಯ ಕಣ್ಣಂಥ ಒಬ್ಬ ಅಪೂರ್ವ ಅಜಾತ ಶತ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಅಂತಹ ಒಬ್ಬ ವ್ಯಕ್ತಿ ಯಾರೂ ಕೂಡ ಕಂಡುಬರೋದಿಲ್ಲ. ಅಷ್ಟೊಂದು ಎಲ್ಲರಿಗೂ ಬೇಕಾದವರಾಗಿ, ಆದರೆ ಸೈದ್ಧಾಂತಿಕ ಬದ್ಧತೆ ಇದ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ಅಪೂರ್ವ ರಾಜಕಾರಣಿ ಅಂತ ಹೇಳ್ಬೋದು. ಅವರಿಗೆ ಪಾಕಿಸ್ತಾನದ ಜೊತೆನೂ ಅವರು ಇದ್ದಾಗ ಬಹಳ ಒಳ್ಳೆ ಸಂಬಂಧಗಳಿದ್ವು ಅಲ್ವಾ? ಹೌದು, ಅವರು ವಿದೇಶಾಂಗ ಮಂತ್ರಿಯಾಗಿದ್ದಾಗ ಜನತಾ ಪಕ್ಷದ ಸರ್ಕಾರ ಅಂದರೆ ಈ ಎಮರ್ಜೆನ್ಸಿ ನಂತರ ಬಂದಂಥ ಸರ್ಕಾರದಲ್ಲಿ ಅವರು ವಿದೇಶಾಂಗ ಮಂತ್ರಿಯಾಗಿದ್ದರು. ವಿದೇಶಾಂಗ ಮಂತ್ರಿಯಾಗಿ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದರು. ಮೊದಲಿಂದ ಅವರಿಗೆ ಈ ವಿದೇಶಾಂಗ ವ್ಯವಹಾರಗಳು ಅದರ ಬಗ್ಗೆ ಬಹಳ ಒಂದು ಕುತೂಹಲ ಮತ್ತು ಆಸಕ್ತಿ ಇತ್ತು. ನೆಹರು ಕಾಲದಲ್ಲೂ ಕೂಡ ಅವರು ವಿದೇಶಾಂಗ ವ್ಯವಹಾರಗಳು ಹೇಗಿರಬೇಕು ಅಂತ ನೆಹರುಗೆ ಸಲಹೆ ಕೊಡುವಷ್ಟರ ಮಟ್ಟಿಗೆ ಅದರಲ್ಲಿ ಪ್ರಬುದ್ಧತೆ ಇತ್ತು. ಅವರು ವಿದೇಶಾಂಗ ಮಂತ್ರಿ ಆದಮೇಲಂತೂ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದರು. ಎಲ್ಲ ದೇಶಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ, ಯಾವುದು ನಮ್ಮನ್ನು ಬದ್ಧವಾಗಿ ದ್ವೇಷಿಸ್ತಾ ಇತ್ತು ಚೀನಾ ಮತ್ತು ಪಾಕಿಸ್ತಾನ, ಆ ದೇಶಗಳಿಗೂ ಕೂಡ ಹೋದರು. ಅವರು ಚೀನಾಕ್ಕೂ ಹೋದರು, ಅಲ್ಲಿನ ಅಧ್ಯಕ್ಷರನ್ನು ಭೇಟಿ ಮಾಡಿದರು ಮತ್ತು ಈ ಭಾರತ ಚೀನಾ ಸುಧಾರಣೆಗಳ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಪಾಕಿಸ್ತಾನಕ್ಕೆ ಬಸ್ನಲ್ಲಿ ಹೋದರು. ಅವರು ಲಾಹೋರಿಗೆ ಬಸ್ನಲ್ಲಿ ಹೋದರು, ಬಸ್ ಯಾತ್ರೆ ಮಾಡಿದರು. ಆದರೆ ಪಾಕಿಸ್ತಾನದ ಮೂಲ ಸ್ವಭಾವ ಬದಲಾಗೋದಿಲ್ಲ. ಹುಟ್ಟುಗುಣ ಗಟ್ಟ ಹತ್ತಿದ್ರು ಬಿಡಲ್ಲ ಅಂತ ಹೇಳ್ದಂಗೆ ಯಾರೇ ಹೋದರೂ ಅವರೇನು ಬದಲಾಗಲ್ಲ. ಆದರೆ ವಾಜಪೇಯಿ ತಮ್ಮ ಒಂದು ವಿದೇಶಾಂಗ ಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದರು ಪಾಕಿಸ್ತಾನದ ಜೊತೆಗೆ. ಪಾಕಿಸ್ತಾನವನ್ನು ದ್ವೇಷಿಸುವಂಥದ್ದಲ್ಲ, ಆದರೆ ಪಾಕಿಸ್ತಾನ ನಮ್ಮ ಜೊತೆಗೆ ಸ್ನೇಹದಿಂದ ಇರಬೇಕು, ಈ ದ್ವೇಷ ಭಾವನೆಯನ್ನು ಬಿಡಬೇಕು ಅಂತ ಪ್ರಯತ್ನಗಳನ್ನು ಸಾಕಷ್ಟು ಮಾಡಿದರು. ಆದರೆ ದುರದೃಷ್ಟ ಅಂದರೆ ವಾಜಪೇಯಿ ಪ್ರಧಾನಿಯಾಗಿದ್ದಾಗಲೇ ಕಾರ್ಗಿಲ್ ವಾರ್ ಆಯಿತು, ಕಾರ್ಗಿಲ್ ಯುದ್ಧ ಆಯಿತು. ಅದರಲ್ಲಿ ಭಾರತ ಗೆಲ್ತು. ಆಗ ಅವರು ಲಾಹೋರ್ ಯಾತ್ರೆಗೆ ಹೋಗಿದ್ದು ಪ್ರಧಾನಿಯಾಗಿದ್ದಾಗಲೇ. ಕಾರ್ಗಿಲ್ ಯುದ್ಧ ಆಗೋಕ್ಕೆ ಮುಂಚೆ ಜಂಗ್ ನಾ ಹೋನೆ ದೇಂಗೆ ಅಂತ ವಾಜಪೇಯಿ ಮತ್ತು ಆಗ ಇದ್ದಂಥ ಪಾಕಿಸ್ತಾನದ ಪ್ರಧಾನಿ ಅವರಿಬ್ಬರೂ ಕೂಡ ಮಾತನ್ನು ಕೊಟ್ಟಿದ್ದರು, ಭಾಷೆಯನ್ನು ತೆಗೆದುಕೊಂಡಿದ್ರು, ನಾವು ಯುದ್ಧ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಆದರೆ ಇಲ್ಲಿ ಭಾಷೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೇ ನವಾಜ್ ಶರೀಫ್ ಮತ್ತು ವಾಜಪೇಯಿ ಅಲ್ಲಿ ಎಲ್ಲ ಪಾಕಿಸ್ತಾನದ ಟೆರರಿಸ್ಟ್ಗಳು, ಪಾಕಿಸ್ತಾನಿ ಸೈನಿಕರು ಕಾರ್ಗಿಲನ್ನು ಮುತ್ತಿಕೊಂಡಿದ್ದರು. ಯುದ್ಧ ಆಗಲೇ ಶುರುವಾಗಿತ್ತು. ಅಂದರೆ ಪಾಕಿಸ್ತಾನದ ಇದೇ ನೀತಿ, ಒಂದು ಕಡೆ ತಾನು ಒಳ್ಳೆಯವರು ಅಂತ ಹೇಳೋದು, ಇನ್ನೊಂದು ಕಡೆ ಕಾಲು ಕೆರೆದು ಜಗಳ ಮಾಡೋದು. ಅದೇನೇ ಇದ್ದರೂ ಕೂಡ ವಾಜಪೇಯಿ ದೇಶಗಳ ನಡುವೆ ಬಾಂಧವ್ಯ, ಒಂದು ರೀತಿ ವಸುದೈವ ಕುಟುಂಬಕಂ ಅನ್ನುವಂಥ ಏನೊಂದು ಇದಿದೆ, ಮಾತಿದೆ. ಇಡೀ ಜಗತ್ತೇ ಒಂದು ಕುಟುಂಬ, ನಾವೆಲ್ಲ ಸೌಹಾರ್ದದಿಂದ ಬಾಳಿದರೆ ಇಡೀ ಜಗತ್ತಲ್ಲಿ ಶಾಂತಿ ನೆಲೆಸುತ್ತೆ ಅನ್ನುವಂಥ ಒಂದು ತತ್ವ ಅದರ ಪ್ರತಿಪಾದಕರಾಗಿದ್ದರು ವಾಜಪೇಯಿ ಅಂತ ಹೇಳ್ಬೋದು. ಸೊ ವಸುದೈವ ಕುಟುಂಬಕಂ ಅಂತ ನೀವು ಹೇಳುವಾಗ ಸಹಜವಾಗಿ ವಾಜಪೇಯಿಯವರ ಕುಟುಂಬ ಹೇಗಿತ್ತು, ಅವರ ಹುಟ್ಟು, ಅವರ ಬಾಲ್ಯ, ಅವರ ಆ ಕುಟುಂಬದಿಂದ ಅವರ ಪೋಷಕರಿಂದ ಅವರು ಹೇಗೆ ಪ್ರೇರಣೆ ಪಡೆದರು, ಇದೆಲ್ಲವೂ ಒಂದು ಕುತೂಹಲಕರವಾದ ಪ್ರಶ್ನೆಗಳು ಮೂಡ್ತವೆ. ಇದು ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಅವರ ಕುಟುಂಬದ ಹಿನ್ನೆಲೆ ಏನು? ವಾಜಪೇಯಿ ಅವರು ಹುಟ್ಟಿದ್ದು 1924 ಡಿಸೆಂಬರ್ 25, ಯೇಸು ಕ್ರಿಸ್ತನ ದಿನಾಚರಣೆ ಮಾಡ್ತಾರಲ್ಲ, ಜನ್ಮದಿನ, ಅದೇ ದಿವಸ ವಾಜಪೇಯಿ ಹುಟ್ಟಿದರು. ಅವರು ಹುಟ್ಟಿದಾಗ ಪಕ್ಕದ ಚರ್ಚ್ನಲ್ಲಿ ಜೋರಾಗಿ ವಾದ್ಯಗಳು ಮೊಳಗ್ತಾ ಇತ್ತಂತೆ, ಸಂಗೀತ ತೇಲಿ ಬರ್ತಾ ಇತ್ತಂತೆ. ಒಂದು ರೀತಿ ವಾಜಪೇಯಿ ಹುಟ್ಟಿಗೆ ಒಂದು ಹಿನ್ನೆಲೆಯ ವಾತಾವರಣ ಅಂತ ಹೇಳ್ಬೋದು. ವಾಜಪೇಯಿಯವರ ಮುತ್ತಾತ ಶ್ಯಾಮ್ಲಾಲ್ ಅಂತ, ಅವರು ಬಟೇಶ್ವರದವರು, ಮಥುರಾದಿಂದ ಒಂದು 70 ಕಿಲೋಮೀಟರ್ ದೂರದಲ್ಲಿ ಬಟೇಶ್ವರ ಅನ್ನೋಂಥ ಊರಿದೆ. ಅಲ್ಲಿ ಅವರು ಬಹಳ ದೊಡ್ಡ ಪಂಡಿತರಾಗಿದ್ದರು, ವೈದಿಕ ಮನೆತನದವರು. ಅವರು ಶಾಸ್ತ್ರ, ಪುರಾಣ, ಸಂಸ್ಕೃತ, ಸಾಹಿತ್ಯ ಇದೆಲ್ಲದರಲ್ಲೂ ಬಹಳ ಪರಿಣಿತರಾಗಿದ್ದರು ಅವರು. ಅವರ ಮಗ ಕೃಷ್ಣ ಬಿಹಾರಿಸ್ ಅಂತ, ಕೃಷ್ಣ ಬಿಹಾರಿ ವಾಜಪೇಯಿಯವರ ತಂದೆ. ಅವರು ದೊಡ್ಡವರಾದ ಮೇಲೆ ಉದ್ಯೋಗವನ್ನು ಅರಸ್ಕೊಂಡು ಮಧ್ಯಪ್ರದೇಶದ ಗ್ವಾಲಿಯರಿಗೆ ಬಂದರು. ಗ್ವಾಲಿಯರಿಗೆ ಅವರು, ಅವರ ಹೆಂಡತಿ, ಮಕ್ಕಳು ಎಲ್ಲರೂ ಬಂದರು. ವಾಜಪೇಯಿಯವರಿಗೆ ಒಟ್ಟು 4 ಜನ ಸಹೋದರರು, 3 ಜನ ಸಹೋದರಿಯರು. ಅದರಲ್ಲಿ ಅವಧ್ ಬಿಹಾರಿ ವಾಜಪೇಯಿ, ಸದಾ ಬಿಹಾರಿ ವಾಜಪೇಯಿ, ಪ್ರೇಮ್ ಬಿಹಾರಿ ವಾಜಪೇಯಿ, ಕೊನೆಯವರು ಅಟಲ್ ಬಿಹಾರಿ ವಾಜಪೇಯಿ. ಇನ್ನು 3 ಜನ ಹೆಣ್ಣುಮಕ್ಕಳು, ವಿಮಲಾ, ಊರ್ಮಿಳಾ, ಕಮಲಾ ಅಂತ 3 ಜನ. ಈ ವಾಜಪೇಯಿಯವರ ತಂದೆ ಕೃಷ್ಣ ಬಿಹಾರಿ ಅವರು ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಬ್ರಿಟಿಷ್ನವರ ಕಾಲ. ಆಗ ಗ್ವಾಲಿಯರ್ನಲ್ಲಿ ಅವರು ಶಿಕ್ಷಕರಾಗಿದ್ದರು. ಅವರು ಶಿಕ್ಷಣದ ಜೊತೆಗೆ ಕಾವ್ಯವನ್ನು ಬರಿತಾಯಿದ್ರು, ಕವನದಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದರು. ಅವರ ಮುತ್ತಜ್ಜ ಶ್ಯಾಮಲಾಲ್ ಅವರು ಕೂಡ ಅನೇಕ ಕವನಗಳನ್ನು
ಸಂಸ್ಕೃತದಲ್ಲ ಬರಿತಾಯಿದ್ರು. ಬಹುಶಃ ವಾಜಪೇಯಿ ಕವಿಯಾಗೋದಕ್ಕೆ ಇದೇ ಒಂದು ಮೂಲ ಹಿನ್ನೆಲೆ ಅಂತ ಹೇಳ್ಬೋದು. ಅಂದರೆ ರಕ್ತದಲ್ಲೇ ಬಂದ್ಬಿಟ್ಟಿತ್ತು, ಅವರ ವಂಶ ಪಾರಂಪರ್ಯವಾಗಿ ಪಾಂಡಿತ್ಯ ಅನ್ನೋದು ಅವರಿಗೆ ಸಹಜವಾಗಿ ಬಂದಿತ್ತು. ಮನೆಯಲ್ಲಿ ಅದೇ ಥರದ ಪಾಂಡಿತ್ಯಪೂರ್ಣ ವಾತಾವರಣ ಇರ್ತಾಯಿತ್ತು. ಅವರು ತಂದೆ ಶಿಕ್ಷಕರಾಗಿದ್ದರಿಂದ ಮನೆಯಲ್ಲಿ ಒಂದು ಶಿಸ್ತಿನ ವಾತಾವರಣ ಇರ್ತಾಯಿತ್ತು. ಯಾವುದೇ ತುಂಟುತನ ಮಾಡೋದಕ್ಕೆ ಮಕ್ಕಳಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಸರಿಯಾಗಿ ಪಾಠಗಳನ್ನು ಬರೀಬೇಕಾಗಿತ್ತು. ಹಾಗೆಯೇ ಶಾಲೆಗೆ ಹೋಗೋದು ಬರೋದು ಇವೆಲ್ಲ ಶಿಸ್ತು, ಸಂಯಮ, ಇದೆಲ್ಲವೂ ಕೂಡ ಬಹುಶಃ ತಂದೆಯವರ ಬಳುವಳಿ ಅಂತ ಹೇಳ್ಬೋದು. ಈ ರೀತಿ ಇರಬೇಕಾದ್ರೆ ಅವರಿಗೆ 1940ರಲ್ಲಿ ಗ್ವಾಲಿಯರ್ನಲ್ಲಿ ಸಂಘದ ಸಂಪರ್ಕ ಬಂತು. ನಾರಾಯಣ ತರಟೆ ಅಂತ ಒಬ್ಬರು ಸಂಘದ ಪ್ರಚಾರಕರಲ್ಲಿ ಬಂದಿದ್ದರು. ಅವರ ಪರಿಚಯ ಆಯಿತು. ಕ್ರಮೇಣ ಶಾಖೆಗೆ ಹೋಗೋದಕ್ಕೆ ಶುರು ಮಾಡಿದರು ವಾಜಪೇಯಿ. ಒಂದು ಸರಿ ಅವರು ಶಾಖೆಗೆ ಹೋದ್ಮೇಲೆ ಪ್ರತಿನಿತ್ಯ ಹೋಗಬೇಕು ಅಂತ ಅನ್ನಿಸ್ತು. ಅದು ಯಾಕೋ ಗೊತ್ತಿಲ್ಲ, ವಾಜಪೇಯಿ ಅವರಿಗೆ ಭಾರತ ಮಾತೆ ಅನ್ನೋದ್ರ ಬಗ್ಗೆ ಅತೀವ ಪರಮ ಭಕ್ತಿ ಅವರಿಗೆ. ಹಾಗಾಗಿ ಪ್ರತಿನಿತ್ಯ ಶಾಖೆ ಹೋಗಿ ನಮಸ್ತೆ ಸದಾ ವತ್ಸಲೆ ಹೇಳೋದು ಅಂದರೆ ಅವ್ರಿಗೆ ಭಾಳ ಖುಷಿಯಾಗ್ತಾಯಿತ್ತು. ಆದರೆ ಪ್ರಾರಂಭದಲ್ಲಿ ತಂದೆ ವಿರೋಧಿಸ್ತಾ ಇದ್ರು. ಯಾಕೆಂದರೆ ತಂದೆ ಸರ್ಕಾರಿ ನೌಕರಿಯಲ್ಲಿದ್ದರು, ಬ್ರಿಟಿಷ್ ಸರ್ಕಾರದಲ್ಲಿ. ಎಲ್ಲಾದರೂ ಇದು ಸರ್ಕಾರಕ್ಕೆ ಗೊತ್ತಾಗಿ ನನ್ನ ಕೆಲಸ ಹೋದರೆ ಸಂಸಾರ ಸಾಗಿಸೋದು ಕಷ್ಟ ಅನ್ನೋ ಯೋಚನೆಯಲ್ಲಿ ಅವರು ಸ್ವಲ್ಪ ಆಕ್ಷೇಪ ಮಾಡ್ತಾಯಿದ್ರು, ಹೋಗಬೇಡ ಅಂತ. ಆದರೆ ವಾಜಪೇಯಿ ಬಹಳ ಬುದ್ಧಿವಂತ. ಅವರು ತಂದೆಗೆ ಗೊತ್ತಾಗದೇ ಇದ್ದ ಹಾಗೆ ಶಾಖೆಗೆ ಹೋಗಿ ಬೇಗ ಬಂದುಬಿಡ್ತಿದ್ರು ಮನೆಗೆ, ಏನು ಗೊತ್ತಿಲ್ಲದಿದ್ದವರಾಗೆ ಆ ಥರ ಇರ್ತಾಯಿದ್ರು. ಆನಂತರ ನಿಧಾನವಾಗಿ ಅವ್ರ ತಂದೆಗೂ ಗೊತ್ತಾಯಿತು RSS ಅದರ ಪಾತ್ರ, ಅದರ ಮಹತ್ವ ಮತ್ತು ಅದರಲ್ಲಿರುವಂಥ ಒಳ್ಳೊಳ್ಳೆ ಜನ, ಇದೆಲ್ಲ ಗೊತ್ತಾದ ಮೇಲೆ ಅವರು ವಿರೋಧ ಮಾಡೋದನ್ನು ಕಡಿಮೆ ಮಾಡಿದರು. ಅದಾದಮೇಲೆ ಅವರು ಸಹಜವಾಗಿ ಸಂಘದ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕೃಷ್ಣ ಬಿಹಾರಿ ಅವರು ಭಾಗವಹಿಸ್ತಾಯಿದ್ರು. ಈ ಕೃಷ್ಣ ಬಿಹಾರಿಯವರು ಕೂಡ ಒಳ್ಳೆಯ ಭಾಷಣಕಾರರು ಕೂಡ ಆಗಿದ್ದರು, ಒಳ್ಳೆಯ ಪಂಡಿತರು, ಒಳ್ಳೆಯ ಮೇಷ್ಟ್ರು ಕೂಡ ಆಗಿದ್ದರು. ಸರಿ, ಈ ವಾಜಪೇಯಿ ಒಂದು ದಿವಸ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ ಅನೇಕರಿಗೆ ಕುತೂಹಲ ಇದೆ. ಅವರ ಅಜ್ಜ ಶ್ಯಾಮ್ಲಾಲ್ ಅವರು ಒಂದು ಯಜ್ಞವನ್ನು ಮಾಡ್ತಾಯಿದ್ರು, ವಾಜಪೇಯಿ ಯಜ್ಞ ಅಂತ. ವಾಜಪೇಯಿ ಅಂತ ನಾವು ಕೇಳಿರ್ಬೋದು, ಯಜ್ಞ ಮಾಡ್ತಾಯಿದ್ರು. ಅದರಿಂದಾಗಿ ವಾಜಪೇಯಿ ಅನ್ನುವಂಥ ಸರ್ನೇಮ್ ಅಂಟ್ಕೊಂಡ್ಬಿಡ್ತು. ಹಾಗಾಗಿ ಕೃಷ್ಣ ಬಿಹಾರಿ ವಾಜಪೇಯಿ, ಅವರ ಮಕ್ಕಳಿಗೂ ಕೂಡ ಎಲ್ಲ ಅವಧ್ ಬಿಹಾರಿ ವಾಜಪೇಯಿ, ಪ್ರೇಮ್ ಬಿಹಾರಿ ವಾಜಪೇಯಿ, ಕೊನೆಯ ಮಗ ಅಟಲ್ ಬಿಹಾರಿ ವಾಜಪೇಯಿ ಅಂತ. ಅಟಲ್ ಅಂತ ಯಾಕೆ ಹೆಸರಿಟ್ರು ಅಂದರೆ ಬಹಳ ಗಟ್ಟಿಗ ಅಂತ. ಅವ್ರು ಹುಟ್ಟಿದಾಗ ನೋಡೋದಕ್ಕೆ ಗುಂಡಾಗಿದ್ರಂತೆ, ಭಾಳ ಸ್ಫುರದ್ರೂಪಿಯಾಗಿ ಕೆಂಪಿಗೆ ಇದ್ದರು. ಹಾಗಾಗಿ ಇವನು ಮುಂದೆ ಗಟ್ಟಿಗನಾಗ್ತಾನೆ ಅಂಥೇಳಿ ಅಟಲ್ ಅಂತ ಇಟ್ಟರು, ಅಟಲ್ ಬಿಹಾರಿ ವಾಜಪೇಯಿ ಅಂತ. ವಾಜಪೇಯಿ ಅನ್ನೋದು ಅವ್ರ ಸರ್ನೇಮ್. ಚಿಕ್ಕ ವಯಸ್ಸಿನಲ್ಲಿ ಅವರು ನಾನೊಬ್ಬ ಒಳ್ಳೆ ಭಾಷಣ ಮಾಡಬೇಕು ಅಂಥೇಳಿ ಅಲ್ಲಲ್ಲೇ ಶಾಖೆಯಲ್ಲಿ ಅಲ್ಲಿ ಇಲ್ಲಿ ಭಾಷಣ ಮಾಡ್ತಾಯಿದ್ರು. ಅವರು ಗ್ವಾಲಿಯರ್ನ ಬೌದ್ಧಿಕ ಪ್ರಮುಖ ಕೂಡ ಆಗಿದ್ದರು. ಒಂದು ದಿವಸ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಷಣಕ್ಕೆ ಅಂತ ಹೋದರು. ಭಾಷಣ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮರ್ತೋಗ್ಬಿಡ್ತು. ಅದು ಉರು ಹೊಡೆದಿದ್ರು, ಅವರು ಬೈಹಾರ್ಟ್ ಮಾಡಿದರು. ಆ ಬೈಹಾರ್ಟ್ ಮಾಡಿದ ಅರ್ಧಕ್ಕೆ ಮರ್ತೋದ್ಕೊಳ್ಳಿ ಎಲ್ಲ ಹೋ ಅಂತ ನಗಾಡಿದ್ರಂತೆ. ಇವರಿಗೆ ಒಂಥರ ಮುಖಭಂಗ ಆಗೋಯ್ತು. ಇನ್ನೊಂದು ಸರಿ ಒಂದು ಚರ್ಚಾಗೋಷ್ಠಿಗೆ ಹೋಗಿದ್ರು, ಒಂದು ಚರ್ಚಾ ಸ್ಪರ್ಧೆ, ಅದರಲ್ಲೂ ಕೂಡ ಉರು ಹೊಡ್ಕೊಂಡು ಹೋಗಿದ್ರು. ಅವತ್ತು ಕೂಡ ಅರ್ಧಕ್ಕೆ ಮರ್ತು ಹೋದಾಗ ಜನ ಎಲ್ಲ ಗೊಳ್ಳಂತ ನಕ್ಕರು, ಒಂಥರ ಅವಮಾನ ಆಯಿತು. ಅವತ್ತೇ ನಿಶ್ಚಯ ಮಾಡಿದ್ರಂತೆ ವಾಜಪೇಯಿ, ನಾನು ಇನ್ನು ಮುಂದೆ ಉರು ಹೊಡಿದೇನೆ ಭಾಷಣ ಮಾಡಬೇಕು, ಒಳ್ಳೆಯ ಭಾಷಣಕಾರನಾಗಬೇಕು ಅಂತ ಅವತ್ತಿಂದ ಸತತ ಪ್ರಯತ್ನ ಮಾಡಿದರು. ಅದರ ಪರಿಣಾಮವಾಗಿ ಅವರು ಮುಂದೆ ಜಗದ್ವಿಖ್ಯಾತ ಭಾಷಣಕಾರರು. ವಿಶ್ವಸಂಸ್ಥೆಯಲ್ಲಿ ಕೂಡ ಹಿಂದಿಯಲ್ಲಿ ಮಾತಾಡಿ ಇಡೀ ಜಗತ್ತನ್ನು ಅವರು ಜಯಿಸಿದರು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಹೀಗೆ ಅವರು ಈ ಥರ ಬೆಳೆದರು. ಇನ್ನೊಂದು ಸರಿ ಏನಾಯಿತು ಅಂದರೆ, ಗ್ವಾಲಿಯರ್ನಿಂದ ಅಲಹಾಬಾದ್ನಲ್ಲಿ ಒಂದು ಚರ್ಚಾ ಸ್ಪರ್ಧೆ ಇಟ್ಟಿದ್ರು. ಆಗ ಇವರು ಕಾಲೇಜ್ ವಿದ್ಯಾರ್ಥಿಯಾಗಿದ್ದರು. ಆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಸರಿ, ರಾತ್ರಿ ರೈಲಿನಲ್ಲಿ ಹೊರಟರು. ಆ ರೈಲು ಬಹಳ ತಡವಾಗಿ ಅಲಹಾಬಾದ್ಗೆ ತಲುಪಿತು. ಇವರು ತಲುಪುವಷ್ಟು ಹೊತ್ತಿಗೆ ಅಲ್ಲಿ ಚರ್ಚಾ ಸ್ಪರ್ಧೆ ಮುಗಿದು ಫಲಿತಾಂಶವನ್ನು ಘೋಷಣೆ ಮಾಡುವಂಥ ಸಂದರ್ಭ ಅದು. ಇವರು ಅವಸರದಲ್ಲಿ ಹೋದರು, ತಲೆಯೆಲ್ಲ ಕೆದರಿದೆ, ಬಟ್ಟೆ ಎಲ್ಲ ಕೊಳಕಾಗಿದೆ. ಸೀದಾ ಹೋದವರೇ ವೇದಿಕೆ ಮೇಲೆ ಹತ್ಕೊಂಡು ಮೈಕ್ ಹಿಡ್ಕೊಂಡು, ದಯವಿಟ್ಟು ಕ್ಷಮಿಸಿ, ನಾನು ಈ ಚರ್ಚಾ ಸ್ಪರ್ಧೆಗೆ ನಾನು ಕೂಡ ಒಬ್ಬ ಅಭ್ಯರ್ಥಿ, ಆದರೆ ಏನಾಯಿತು ಅಂದರೆ ತುಂಬ ತಡವಾಯಿತು, ಗ್ವಾಲಿಯರಿಂದ ಬಂದಿದ್ದೀನಿ, ನನಗೊಂದು ಅವಕಾಶ ದಯವಿಟ್ಟು ಕೊಡಬೇಕು, ನೀವು ಕೊಡದೇ ಇದ್ದರೆ ಅನ್ಯಾಯ ಆಗುತ್ತೆ ಅಂತ ಬಹಳ ಸಮರ್ಥವಾಗಿ ಮಾತಾಡಿದ್ರಂತೆ. ಅದನ್ನು ನೋಡಿ ಅಲ್ಲಿದ್ದಂಥ ತೀರ್ಪುಗಾರರಿಗೆಲ್ಲ ಭಾಳ ಆಶ್ಚರ್ಯ ಆಯಿತು. ಆಗಲಿ ಒಂದು ಅವಕಾಶ ಕೊಟ್ಟು ನೋಡೋಣ ಅಂಥೇಳಿ ಅವಕಾಶ ಕೊಟ್ಟರು. ಅಷ್ಟೊತ್ತಿಗೆ ಫಲಿತಾಂಶ ಎಲ್ಲ ಅವರು ಇದರಲ್ಲಿ ಹಾಳೆನಲ್ಲಿ ಬರೆದಾಗಿತ್ತು. ಸರಿ, ವಾಜಪೇಯಿ ಮೈಕ್ ಮುಂದೆ ಬಂದವರೇ ಆ ಚರ್ಚಾ ಸ್ಪರ್ಧೆಗೆ ಇದ್ದಂಥ ವಿಷಯದ ಬಗ್ಗೆ ಬಹಳ ಅದ್ಭುತವಾಗಿ ಎಲ್ಲರ ಮನಸ್ಸಿಗೆ
ಮುದ ನೀಡುವಂತೆ ಮಾತಾಡಿದರು. ಸುಮಾರು ಒಂದು 25 ನಿಮಿಷ ಮಾತಾಡಿದರು. ಅದನ್ನು ನೋಡಿಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಎಷ್ಟು ಸೊಗಸಾಗಿ ಮಾತಾಡ್ತಾನೆ ಈ ತರುಣ ಅಂಥೇಳಿ. ಯಾರು ತೀರ್ಪುಗಾರರು ಫಲಿತಾಂಶವನ್ನು ಬರೆದಿದ್ದರು ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಹೊಸ ಫಲಿತಾಂಶವನ್ನು ಬರೆದರು. ಹೊಸ ಫಲಿತಾಂಶ ಏನು ಅಂದರೆ, ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಂತ ಇತ್ತು. ಹೀಗೆ ಅವರ ಒಂದು ವಾಗ್ಜರಿ ಮತ್ತು ವಾಕ್ಚಾತುರ್ಯ ಅದು ಬೆಳೀತಾ ಬಂದಿದ್ದು ಹೀಗೆ. ಒಂದೇ ರಾಜಕೀಯಕ್ಕೆ ಸೇರಿದ ಮೇಲೆ ಅನೇಕ ಭಾಷಣಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ವಾಜಪೇಯಿಯವರ ಒಂದು ಭಾಷಣದ ವಿಶೇಷತೆ ಏನು ಅಂದರೆ, ಅವರು ಶಬ್ದಗಳನ್ನು ಬಹಳ ಅಲಂಕಾರಿಕವಾಗಿ ಬಳಸ್ತಾಯಿದ್ರು, ಕಾವ್ಯಮಯವಾಗಿ ಬಳಸ್ತಾಯಿದ್ರು. ಮತ್ತು ಮಧ್ಯದಲ್ಲಿ ಪಾಸ್ ಕೊಡ್ತಾಯಿದ್ರು, ಶಬ್ದಗಳ ಮಧ್ಯೆ ಕೊಡುವಂಥ ಪಾಸು, ಅದು ಬಹಳ ವಿಶೇಷ ಅಂತ ಅನ್ನಿಸ್ತಾ ಇತ್ತು. ಒಂದು ಸರಿ ಶಿಕಾರಿಪುರಕ್ಕೆ ಬಂದಿದ್ದರು, ಒಂದು ಚುನಾವಣೆ, ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕದಲ್ಲಿ. ಶಿಕಾರಿಪುರಕ್ಕೆ ಬರುವಾಗ ಬಹಳ ತಡ ಆಗಿತ್ತು. ಆಗೆಲ್ಲ ಅಂಬಾಸಿಡರ್ ಕಾರ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು, ಬೇರೆ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ 7 ಗಂಟೆಗೆ ಸಭೆ ಅಂತ ಹೇಳಿದರೆ ಇವರು 10 ಗಂಟೆಗೆ ತಲುಪಿದ್ರು. ಜನ ಎಲ್ಲ ಹೋ ಅಂತ ಕೂಗ್ತಾ ಇದ್ರು. ಯಡಿಯೂರಪ್ಪ ಆಗಿನ್ನೂ ರಾಜಕೀಯಕ್ಕೆ ಬಂದಿದ್ದರಷ್ಟೇ ಪುರಸಭಾ ಅಧ್ಯಕ್ಷರಾಗಿದ್ದರು. ಸರಿ, ಇವರು ಅಂಬಾಸಿಡರ್ ಕಾರಿಂದ ಇಳಿದು ಸೀದಾ ವೇದಿಕೆ ಮೇಲೆ ಹೋದರು. ಹೋಗ್ಬಿಟ್ಟು ಬಾಯಿಯೋರ್ ಬೆಹನೋ ಅಂತ ಅವ್ರದ್ದು ಯಾವತ್ತಿನ ರೀತಿ ಇದೆಯಲ್ಲ ಅದೇ ರೀತಿಯಲ್ಲಿ ಶುರು ಮಾಡಿದರು. ಆಜ್ ಬಹುತ್ ದೇರ್ ಹೋಗಯ್ಯೆ ಹೈ ಮುಜೆ ಕ್ಷಮಾ ಕೀಜಿಯೇ, ಇವತ್ತು ತುಂಬ ತಡ ಆಗಿದೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಪಾಸ್ ಕೊಟ್ಟರು, ಒಂದು ಸೆಕೆಂಡ್ ಪಾಸ್. ಬಹುತ್ ದೇರ್ ಹೋಗಯ್ಯೆ ಹೈ ಮುಜೆ ಕ್ಷಮಾ ಕೀಜಿಯೇ ಅಂತ ಹೇಳಿಬಿಟ್ಟು ಕ್ಯೋಂಕಿ ಮೇರೆ ಪಾಸ್ ಹೆಲಿಕಾಪ್ಟರ್ ನೈ ಹೈ ಅಂತ ಹೇಳಿದರು. ಆಗ ಗುಂಡೂರಾವ್ ಎಲ್ಲ ಕಡೆಗೆ ಹೆಲಿಕಾಪ್ಟರ್ನಲ್ಲಿ ತಿರುಗ್ತಾ ಇದ್ರು. ಬೇಕಿದ್ರು ಬೇಡದೇ ಇದ್ರು ಅನಗತ್ಯವಾಗಿ ಎಲ್ಲ ಕಡೆಗೆ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಇದ್ರು ಇಡೀ ರಾಜ್ಯದಲ್ಲಿ. ಆ್ಯಕ್ಚುಲಿ ಕಾರಲ್ಲಿ ಹೋಗ್ಬೋದಿತ್ತು, ಅದರ ಬದಲು ಹೆಲಿಕಾಪ್ಟರಲ್ಲಿ. ಅದನ್ನು ಟಾಂಟ್ ಕೊಡೋದಕ್ಕೋಸ್ಕರ ಮೇರೆ ಪಾಸ್ ಹೆಲಿಕಾಪ್ಟರ್ ನೈ ಹೈ ಅಂತ. ಆಗ ಅವ್ರ ಹತ್ರ ಹೆಲಿಕಾಪ್ಟರ್ ಏನು ಕಾರೇ ಇರಲಿಲ್ಲ. ಸೊ ಈ ಥರ ಅವ್ರದ್ದು ಜನರನ್ನ ಮೋಡಿ ಮಾಡುವಂಥ ಸ್ಪೀಚ್ಗಳೆಲ್ಲ ಎಲ್ಲ ಕಡೆ. ಈ ಥರ ಅವರ ಭಾಷಣ ಎಲ್ರಿಗೂ ಯಾಕೆ ಪ್ರಿಯವಾಗ್ತಿತ್ತು ಅಂದರೆ ಇದೇ ಕಾರಣಕ್ಕೋಸ್ಕರ. ಹಾಗಾಗಿ ಭಾಷಣವನ್ನು ಅವರು ಕಲಿತರು. ಈ ರೀತಿ ಅವರು ಒಬ್ಬ ಸಮರ್ಥ ಭಾಷಣ ಪಟುವಾಗಿದ್ದು ಅವರ ಕಾಲೇಜು ದಿನಗಳಲ್ಲಿ. ಅವರು ಕಾಲೇಜು ದಿನಗಳ ಬಗ್ಗೆ ಹೇಳ್ಬೋದು ಅಂತಾದರೆ, ಅವರು ಗ್ವಾಲಿಯರ್ನಲ್ಲಿ DAV ಕಾಲೇಜು ಅಲ್ಲಿ ಅವರು BA ಮುಗಿಸಿದರು. ಆನಂತರ ಕಾನ್ಪುರಕ್ಕೆ ಹೋದರು, ಅಲ್ಲಿ MA ರಾಜ್ಯಶಾಸ್ತ್ರದಲ್ಲಿ MA ಮುಗಿಸಿದರು. ಇನ್ನೊಂದು ವಿಶೇಷವಾದ ಒಂದು ಘಟನೆ ಇದೆ. ಏನಂದರೆ, ಇವರು MA ಮಾಡೋಷ್ಟೊತ್ತಿಗೆ ಅವ್ರ ತಂದೆಗೆ ನಿವೃತ್ತಿಯಾಗಿತ್ತು, ರಿಟೈರ್ಡ್ ಆಗಿದ್ದರು. ಅವರು ಸುಮ್ಮನೆ ಕೂರುವಂಥ ಜಾಯ್ಮಾನ್ದವರಲ್ಲ. ನಾನು ಮನೇಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ, ಅಟಲ್ ಬಿಹಾರಿ ಜೊತೆಗೆ ಹೋಗೋಣ ಅಂತೇಳಿ ಅವರು ನಾನು ಬರ್ತೀನಿ ಅಂತ ಹೇಳಿದರು. ಬಂದು ಏನು ಮಾಡ್ತೀರಾ ಕೇಳಿದರು. ಇಲ್ಲ, ನಾನು ನಿನ್ನ ಜೊತೆಗೆ LLB ಮಾಡಬೇಕು ಅಂತ. ಆಗಲೇ 60 ವರ್ಷ ಆಗಿದೆ ಅವರಿಗೆ. LLB ಮಾಡ್ತಾ ಇರೋದು ಅಡ್ವೊಕೇಟ್ ಆಗಬೇಕು ಅಂತಲ್ಲ, ಒಂದು ಕಾನೂನಿನ ಪಾಂಡಿತ್ಯ ಬೇಕು ಅಂತ. ಸರಿ, ವಾಜಪೇಯಿ ಏನು ಹೇಳ್ತಾರೆ, ತಂದೆಯವರು ಹೇಳ್ತಿದ್ದಾರೆ ಅಂತ ಅಲ್ಲಿ ಕರ್ಕೊಂಡು ಹೋದರು. ಇಬ್ಬರು ಕಾನ್ಪುರಕ್ಕೆ ಹೋದರು. ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ರು. ಬೆಳಗ್ಗೆ ಇಬ್ಬರು ಒಟ್ಟಿಗೆ ಕಾಲೇಜಿಗೆ ಹೋಗ್ತಾಯಿದ್ರು. ಎಲ್ರಿಗೂ ಆಶ್ಚರ್ಯ, ತಂದೆ ಮತ್ತು ಮಗ ಇಬ್ಬರೂ ಕೂಡ ಕಾಲೇಜಿನಲ್ಲಿ ಒಂದೇ ಕ್ಲಾಸ್ನಲ್ಲಿ ಇರ್ತಾಯಿದ್ರು. ಬಹುಶಃ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಿಗಲ್ಲ ಅಂತ, ಯಾವ ಇತಿಹಾಸದಲ್ಲೂ ಎಲ್ಲೂ ಸಿಗಲ್ಲ. ಇಬ್ರು ಒಟ್ಟಿಗೆ ಕಾಲೇಜ್ನಲ್ಲಿ ಒಂದೊಂದು ದಿವಸ ಒಂದೇ ಕ್ಲಾಸು. ಒಂದೊಂದು ದಿವಸ ವಾಜಪೇಯಿ ಬರೋದು ಲೇಟ್ ಆಗ್ತಾ ಇತ್ತು ಕ್ಲಾಸಿಗೆ. ಆಗ ಕೃಷ್ಣ ಬಿಹಾರಿ ಹತ್ರ ಕೇಳೋರಂತೆ ಅವ್ರ ಪ್ರೊಫೆಸರ್, ಏನು ನಿಮ್ಮ ಮಗ ಇಲ್ಲಿ ಅಟಲ್ ಬಿಹಾರಿ ಅಂತ. ಇನ್ನೊಂದ್ಸರಿ ಇವರು ಕೃಷ್ಣ ಬಿಹಾರಿ ಲೇಟ್ ಆದ್ರೆ ವಾಜಪೇಯಿ ಹತ್ರ ಕೇಳುತ್ತೆ, ಎಲ್ಲಿ ನಿಮ್ಮ ತಂದೆಯವರು ಕ್ಲಾಸಲ್ಲಿ ಅಂತ. ಆಗ ಎಲ್ಲರೂ ಗೊಳ್ಳಂತ ನಗ್ತಾ ಇದ್ರು. ವಾಜಪೇಯಿ ಏನಂದ್ರೆ ಹಾಲು ತರಬೇಕಾಗಿತ್ತು. ಬೆಳಿಗ್ಗೆ ಹಾಲು ತರೋದಕ್ಕೆ 2 ಮೈಲಿ ದೂರ ಹೋಗ್ಬೇಕಾಗಿತ್ತು ಅವ್ರು ಉಳ್ಕೊಂಡಂಥ ರೂಮಿಂದ. 2 ಮೈಲಿ ದೂರ ಹೋಗಿ ಹಾಲು ತರೋ ಕೆಲಸ ಇವ್ರದ್ದು. ಆಮೇಲೆ ಚಹಾ ಮಾಡಿ ಕುಡಿದು ಆನಂತರ ಕಾಲೇಜಿಗೆ ಹೋಗ್ತಾಯಿದ್ರು. ಹೀಗಾಗಿ ಕೆಲವು ಸರಿ ಲೇಟ್ ಆಗ್ತಾ ಇತ್ತು. ಆದರೆ ವಾಜಪೇಯಿಗೆ ಬಹಳ ಮುಜುಗರ ಆಗ್ತಾ ಇತ್ತು. ತನ್ನ ತಂದೆ ಜೊತೆಗೆ ತಾನು ಕಾಲೇಜಿಗೆ ಹೋಗಬೇಕು, ಯಾರ ಜೊತೆಗೂ ಬೆರೆಯೋಕ್ಕಾಗೋದಿಲ್ಲ. ಅವ್ರ ತಂದೆ ಮತ್ತೆ ಬಹಳ ಕಟ್ಟುನಿಟ್ಟು, ಕಾಲೇಜ್ ಮುಗಿದ ತಕ್ಷಣ ಜೊತೆಗೆ ಕರ್ಕೊಂಡ್ಬರ್ತಾಯಿದ್ರು. ಹಾಗಾಗಿ ವಾಜಪೇಯಿಗೆ ಎಲ್ಲೂ ಹೋಗೋಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಇದು ಒಂದು ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಆದರೆ ಅಷ್ಟೊತ್ತಿಗೆ ಸಂಘದ ಸಂಪರ್ಕ ಮತ್ತು ಸಂಘದ ಜವಾಬ್ದಾರಿ ಇದೆಲ್ಲ ಅವರಿಗೆ ಜಾಸ್ತಿ ಆಗ್ತಾ ಹೋಯಿತು. ಅಲ್ಲಿ ಕಾನ್ಪುರದಲ್ಲೂ ಕೂಡ ಅವರಿಗೆ ಸಂಘದ ಜವಾಬ್ದಾರಿ ಇರ್ತಿತ್ತು. ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಸಂಘದ ಕೆಲಸ. ಹೀಗಾಗಿ ಅವರು MA ಮತ್ತು LLB ಒಟ್ಟಿಗೆ ತಗೊಂಡಿದ್ರು. MA ಮುಗಿಸಿದ್ರು, MA ರಾಜ್ಯಶಾಸ್ತ್ರದಲ್ಲಿ ಪದವಿ ಪಡೆದ್ರು. LLB ಮುಗಿಸೋಕ್ಕಾಗಲಿಲ್ಲ ಅವರಿಗೆ ಈ ಸಂಘದ ಜವಾಬ್ದಾರಿ ಒತ್ತಡದಿಂದಾಗಿ. ಹಾಗಾಗಿ ಅವರ ವಿದ್ಯಾಭ್ಯಾಸ ಅಲ್ಲಿಗೆ ಮುಗೀತು. ಆದರೆ ಅವರು ಕಾಲೇಜಿನ ವಿದ್ಯಾಭ್ಯಾಸಕ್ಕಿಂತ ಅವರು ಇಡೀ ಜಗತ್ತಿನಲ್ಲಿ ವಿದ್ಯಾಭ್ಯಾಸ, ಜಗತ್ತಿನ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಪಡೆದಂಥ ಅನುಭವಗಳು
ಅದು ಬಹಳ ಅಪಾರವಾಗಿದ್ದು, ಆ ವಿದ್ಯಾಭ್ಯಾಸದ ಮುಂದೆ ಇದೇನೂ ಅಲ್ಲ ಅವ್ರದ್ದು, ಇದು ಸುಮ್ಮನೆ ಒಂದು ಡಿಗ್ರಿ ಅಷ್ಟೇ ಅಂತ ಹೇಳ್ಬೋದು. ಸೊ ಇದಿಷ್ಟು ಅವರ ಬಾಲ್ಯ, ಹುಟ್ಟು ಮತ್ತು ಅವರ ಶಿಕ್ಷಣದ ಬಗ್ಗೆ ಇರುವಂಥ ಸಂಗತಿಗಳು.